ಅದು 1924 ಫೆಬ್ರವರಿ 28ನೇ ತಾರೀಕು ಕರ್ನಾಟಕಕ್ಕೆ ಮಹಾ ದ್ರೋಹ ಆದಂಥ ದಿವಸ. ಏನಾಯ್ತು ಆ ದಿವಸ ಮದ್ರಾಸ್ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯ ಎರಡು ಪ್ರಾಂತ್ಯಗಳ ನಡುವೆ ಒಂದು ಒಡಂಬಡಿಕೆ ಆಗುತ್ತೆ. ಆ ಮುಖಾಂತರ ಕಾವೇರಿ ನದಿ ನೀರಿನ ಹಂಚಿಕೆ ಬಗ್ಗೆ ಬಹಳ ದೊಡ್ಡ ದ್ರೋಹ ಕರ್ನಾಟಕಕ್ಕಾಗತ್ತೆ. ಯಾವ ರೀತಿಯಾಗಿ ಅಂತಂದ್ರೆ ಎರಡೂ ರಾಜ್ಯಗಳಲ್ಲಿ ಕೂಡ ಕಾವೇರಿ ನೀರು ಸಂಗ್ರಹಣೆ ಮಾಡೋದಕ್ಕೆ ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಆವಾಗ ಬ್ರಿಟಿಷ್ ಸರ್ಕಾರ ಕರ್ನಾಟಕಕ್ಕೆ ಅಂದರೆ ಆಗಿನ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಂಬಾಡಿಯಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ತಮಿಳುನಾಡಲ್ಲೂ ಕೂಡ ಮೆಟ್ಟೂರು ಜಲಾಶಯ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಒಂದು ಅನ್ಯಾಯ ಎಸಗುತ್ತೆ. ಏನು ಅನ್ಯಾಯ ಅಂತಂದ್ರೆ ಆಗಿನ ಕನ್ನಂಬಾಡಿ ಕಟ್ಟೆ ನೀವು ಕಟ್ಕೊಳ್ಳಿ, ಆದರೆ ಅದು ಎಷ್ಟರ ಮಟ್ಟಿಗೆ ಇರಬೇಕು ಅನ್ನಂಗಿದ್ರೆ ಅದು ಕನ್ನಂಬಾಡಿಗೆ 43 TMC ಅಡಿಯಷ್ಟು ಸಂಗ್ರಹ ಮಾಡುವಷ್ಟು ಮಾತ್ರ ನೀವು ಅಣೆಕಟ್ಟು ಕಟ್ಟಿ ಅಂತೇಳಿ ನಿರ್ಧಾರ ಆಗುತ್ತೆ. ಅದೇ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಮೆಟ್ಟೂರು ಜಲಾಶಯಕ್ಕೆ ಅನಾಮತ್ತು 93 TMC ಸಂಗ್ರಹ ಮಾಡ್ಕೊಳ್ತಕ್ಕಂಥ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಂತೇಳಿ ಆಗಿನ ಬ್ರಿಟಿಷ್ ಸರ್ಕಾರ ಸೂಚಿಸುತ್ತೆ. ಆಗಿಂದ ಶುರುವಾಗಿದ್ದು ಇದುವರೆಗೂ ಕೂಡ ಅನ್ಯಾಯ ಕರ್ನಾಟಕಕ್ಕೆ ನಿಂತೇ ಇಲ್ಲ. ಅದು ಮುಂದೆ 1974ರಲ್ಲಿ ಆ ಒಪ್ಪಂದ ಮುಗಿಯುತ್ತೆ. ಆ ನಂತರ ಬೇರೆ ಬೇರೆ ವಿಷಯಗಳು ಹೊರಡ್ತಾ ಹೋಗುತ್ತೆ. ಈಗ ಸದ್ಯದ ವಿಚಾರ ಏನು ಅಂತಂದ್ರೆ, ಸದ್ಯದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ಹೊಸ ಸವಾಲು ಎದುರಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅನ್ನೋ ಒಂದು ಪ್ರಾಧಿಕಾರ ಈಗ ಕರ್ನಾಟಕ ಪ್ರತಿ ದಿವಸ 3.5 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಆದೇಶ ಮಾಡಿದೆ. ಅಂದರೆ ಪ್ರತಿ ದಿವಸ 4.5 TMC ನೀರನ್ನ ಹರಿಸಬೇಕಾಗಿದೆ. ಈಗ ಅಷ್ಟಕ್ಕೂ ಕೂಡ ಕರ್ನಾಟಕದಲ್ಲಿ ಅಷ್ಟೊಂದು ನೀರಿದೆಯಾ? ಪ್ರಮುಖವಾದ 4 ಜಲಾಶಯಗಳ ತಮಿಳುನಾಡಿಗೆ ಹರಿಸ್ತಕ್ಕಂಥ ಪ್ರಮುಖವಾದ 4 ಜಲಾಶಯಗಳಲ್ಲಿ ಒಟ್ಟು ನೀರಿನ ಸಾಮರ್ಥ್ಯ ಇರೋದು ಎಷ್ಟು ಅಂತಂದ್ರೆ ಈಗ ಸದ್ಯಕ್ಕೆ 55 TMC ನೀರಷ್ಟೇ ಇರತಕ್ಕಂಥದ್ದು. ಅದು ನಮ್ಮ ಕರ್ನಾಟಕಕ್ಕೆ ಕುಡಿಯೋ ನೀರಿಗೆ ಅಂದರೆ ಬೆಳೆ, ಕೃಷಿ, ಬೇಸಾಯ ಇವು ಯಾವುದಕ್ಕೂ ಸಂಬಂಧಪಡೋದು ಕೇವಲ ಕುಡಿಯೋ ನೀರಿಗೆ ನಾವು ಸಂಗ್ರಹ ಮಾಡಿಟ್ಕೊಳ್ತೀವಿ ಅಂತಂದ್ರೂ ಕೂಡ ನಮಗೆ 40 TMC ನೀರು ಡಿಸೆಂಬರ್ ತನಕ ಬೇಕಾಗತ್ತೆ. ಡಿಸೆಂಬರ್ ತನಕ 40 TMC ನೀರು ನೀವು ಹಿಡ್ಕೊಬೇಕಾಗತ್ತೆ ಅಂತೇಳಿ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಇದೆಯಲ್ಲ ಅದೇ ಹೇಳಿದೆ. ಮೊದಲು ಕುಡಿಯುವ ನೀರು, ಆನಂತರ ಬೇಸಾಯದ್ದು ಅಂತ. ಆದರೆ ಆ 40 TMC ನೀರನ್ನು ಕೂಡ ನೀವು ಖಾಲಿ ಮಾಡ್ಕೊಂಡು ಈಗಿಂದನೇ ದಿವಸಕ್ಕೆ 4.5 TMC ನೀರನ್ನು 15 ದಿವಸಗಳ ಕಾಲ ಬಿಡಬೇಕು ಅಂತೇಳಿ ಆದೇಶ ಹೊರಡಿಸಿದೆ. ಅದು ಇನ್ನು ಬೆನ್ನಲ್ಲೇ ಇಡೀ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ರೈತ ಹೋರಾಟಗಳು, ಕನ್ನಡ ಪದ ಹೋರಾಟಗಳು, BJP ಎಲ್ಲವೂ ಕೂಡ ಹೋರಾಟ ಮಾಡ್ತಾ ಇದ್ದಾವೆ. ಇದು ಈ ಕಾಲಕ್ಕ ಇದು ಹೊಸ್ತ. ಇದ್ರ ಹಿನ್ನೆಲೆ ನೋಡೋದಾದ್ರೆ ಮೊದಲನೇದಾಗಿ ನಮಗೆ ಸಿಗ್ತಕ್ಕಂಥದ್ದು ಅಂತಂದ್ರೆ ಬಹಳ ದೊಡ್ಡ ನಿದರ್ಶನ ಅಂತಂದ್ರೆ 1991ನೇ ಇಸ್ವಿ. 1991ನೇ ಇಸ್ವಿಯಲ್ಲಿ ಆಗ ಮುಖ್ಯಮಂತ್ರಿ ಆಗಿದ್ದವರು ಎಸ್ ಬಂಗಾರಪ್ಪ. ಆಗಲೂ ಕೂಡ ನೀರಿನ ಸಮಸ್ಯೆ ಇತ್ತು. ನೀರು ಅಷ್ಟಾಗಿ ಹರಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮಳೆಯ ಕೊರತೆ ಇತ್ತು. ಆವಾಗ ಅದೇ ಪ್ರಾಧಿಕಾರ ನೀವು ನೀರು ಹರಿಸಿ ಅಂತ ಹೇಳುತ್ತೆ. ಆವಾಗ ಬಂಗಾರಪ್ಪನವ್ರು ಏನು ಮಾಡ್ತಾರೆ, ಬಂಗಾರಪ್ಪನವ್ರು ಯಾವ ಕಾರಣಕ್ಕೂ ನಾವು ಹರಿಸೋದಿಲ್ಲ ಅಂತೇಳಿ ಆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆಯಲ್ಲ ಅದರ ಆದೇಶದ ವಿರುದ್ಧ ಸುಗ್ರೀವಾಜ್ಞೆ ತರ್ತಾರೆ. ಆ ಸುಗ್ರೀವಾಜ್ಞೆ ತಂದ ನಂತರದಲ್ಲಿ ಭಾಳ ದೊಡ್ಡ ಹೆಸರಾಗುತ್ತೆ ಬಂಗಾರಪ್ಪನವರಿಗೆ. ಭಾಳ ಗಟ್ಟಿ ಮನುಷ್ಯ, ಇಂತಹ ಗಂಡತೆಯ ಮನುಷ್ಯ ಇರಬೇಕು ಕರ್ನಾಟಕಕ್ಕೆ ಅನ್ನೋ ರೀತಿಯ ಮಾತುಕತೆಗಳಾಗ್ತವೆ. ಅದಕ್ಕೆ ಕೆಲವೇ ದಿನಗಳಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ ನಂತರ ಅನಿವಾರ್ಯವಾಗಿ ಬಂಗಾರಪ್ಪನವರು ಕೂಡ ನೀರು ಹರಿಸ್ಬೇಕಾಗತ್ತೆ. ಅದು ಅಲ್ಲಿಗೆ ಮುಗಿತಾ. ಅದಾದ ನಂತರ 1995ರಲ್ಲಿ HD ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ. ಆಗಲೂ ಕೂಡ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ದೇವೇಗೌಡರು ಕೂಡ ನೀರು ಹರಿಸ್ಬೇಕಾಗಿ ಬರುತ್ತೆ. ಆದರೆ ಎಷ್ಟು ನೀರು ಹರಿಸಬೇಕು ಅಂತ ಪ್ರಾಧಿಕಾರಗಳಿರುತ್ತೋ ಅಷ್ಟು ನೀರನ್ನು ಅವ್ರು ಹರಿಸೋದಿಲ್ಲ. ಕಡಿಮೆ ನೀರನ್ನು ಹರಿಸಿದ್ದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ದೇವೇಗೌಡರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಬಹಳ ದೊಡ್ಡ ಕರಾಳವಾದ ಬರದ ದಿನಗಳನ್ನು ನಾವು ನೋಡಿದ್ದು ಅಂತಂದರೆ 2002ನೇ ಇಸ್ವಿಯಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ. SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ 1-2 ಸಮಸ್ಯೆಗಳನ್ನು ಎದುರಿಸಲಿಲ್ಲ. ರಾಜ್ಕುಮಾರ್ ಅಪಹರಣದಿಂದ ಹಿಡಿದು ಈ ಕಾವೇರಿ ನೀರಿನ ಸಮಸ್ಯೆ ತನಕ SM ಕೃಷ್ಣ CM ಗಾದಿಯಲ್ಲಿ ಕೂತಷ್ಟು ದಿವಸ ಮುಳ್ಳಿನ ಮೇಲೆ ಕೂತಿದ್ರು. ಇವಾಗ ಅವ್ರ ಶಿಷ್ಯ DK ಶಿವಕುಮಾರ್ CM ಆಗಿದ್ದಾರೆ. ಕಾಲಚಕ್ರ ಹೊರಡ್ತಾರೆ. ಅದೇ SM ಕೃಷ್ಣ ಅವರು ಅದೆಂಥ ಕೆಲಸ ಮಾಡೋದು ಅಂತಂದರೆ ನಾವು ಯಾವ ಕಾರಣಕ್ಕೂ ಕೂಡ ಒಂದು ಹನಿ ಕೂಡ ನೀರು ಹರಿಸೋದಿಲ್ಲ ಅಂತೇಳಿ ಅನಾಮತ್ತಾಗಿ ಬೆಂಗಳೂರಿಂದ ಮಂಡ್ಯಕ್ಕೆ ಪಾದಯಾತ್ರೆ ಕೈಗೊಳ್ತಾರೆ. ಇಲ್ಲ, ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಈ ದೇಶದ ಅಥವಾ ಈ ರಾಜ್ಯದ ಜನತೆಯ ಆಶೋತ್ತರಗಳು ನನಗೆ ಭಾಳ ಮುಖ್ಯ ಆಗುತ್ತೆ. ಹಂಗಾಗಿ ನಾವು ನೀರು ಹರಿಸೋದಿಲ್ಲ, ಅದ್ರ ಬದಲಿಗೆ ನಾನು ಪಾದಯಾತ್ರೆ ಮಾಡ್ತೀನಿ, ನಾನು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಖುದ್ದು CM ಬೆಂಗಳೂರಿಂದ ಮಂಡ್ಯ ತನಕ ಪಾದಯಾತ್ರೆ ಕೈಗೊಳ್ಳಿರ್ತಾರೆ. ಆಗಲೂ ಮತ್ತೆ ತಮಿಳುನಾಡಿನ ನೋಡಿದ್ರೆ ಇದು ನ್ಯಾಯಾಂಗ ನಿಂದನೆ ಆಗ್ತದೆ, ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ ತಕ್ಷಣ SM ಕೃಷ್ಣ ಅವರು ಪಾದಯಾತ್ರೆನ ಅರ್ಧಕ್ಕೆ ಮಟ್ಟಕ್ಕೊಳಿಸ್ತಾರೆ. ಅಲ್ಲಿಗೆ ನಿಲ್ಲಿಸ್ತಾರೆ ಅವ್ರನ್ನ. ಆಮೇಲೆ ಅವರು ಕೂಡ ಅನಿವಾರ್ಯವಾಗಿ ನೀರು ಹರಿಸ್ಬೇಕಾಗಿ ಬರುತ್ತೆ. 2002-2003 SM ಕೃಷ್ಣ ಅವರ ಕಾಲದ ನಂತರ ಮತ್ತೆ ಮುನ್ನೆಲೆಗೆ ಬಂದು 2009ನೇ ಇಸ್ವಿಯಲ್ಲಿ. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅನಿವಾರ್ಯವಾಗಿ ಯಡಿಯೂರಪ್ಪನವರು ಕೂಡ ನೀರು ಹರಿಸಲೇಬೇಕಾಗತ್ತೆ. BJP ಸರ್ಕಾರದವರು ನೀರು ಹರಿಸಿದ್ದಾರೆ, ಈ ಕಡೆ ಕಾಂಗ್ರೆಸ್ ಸರ್ಕಾರದವರು ನೀರು ಹರಿಸಿದ್ದಾರೆ. ಯಾರೋ ಅದು ಕೊರತಲ್ಲ. ಅದಾದ ನಂತರ 2012ನೇ ಇಸ್ವಿಯಲ್ಲಿ ಜಗದೀಶ್ ಶೆಟ್ಟರ್ CM ಆಗಿದ್ದ ಕಾಲ. 2012ನೇ ಇಸ್ವಿಯಲ್ಲೂ ಕೂಡ ನೀರು ಹರಿಸಬೇಕಾಗತ್ತೆ. ಅಂದರೆ ಈ ಕಾವೇರಿ ನಿರ್ವಹಣಾ ಮಂಡಳಿ ಏನು ಮಾಡಿದೆ ಅಂತಂದರೆ ಮೇ
ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹಂಗೆ ಪ್ರತಿ ತಿಂಗಳು ಇಷ್ಟಿಷ್ಟು TMC ನೀರನ್ನು ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ನಿಗದಿ ಮಾಡಿದೆ. ಆ ಲೆಕ್ಕದಲ್ಲಿ 9 TMC ಅನ್ನು ನಾವು ಜೂನ್ ತಿಂಗಳಲ್ಲಿ ಬಿಡಬೇಕಾಗಿತ್ತು. ಆ ಜೂನ್ ತಿಂಗಳು 9 TMC ನೀರನ್ನು ನಾವು ಬಿಟ್ಟಿಲ್ಲ ಅಂತಕ್ಕಂಥದ್ದು ಈಗಿನ ವಾದ. ಆಗಲೂ ಕೂಡ 9 TMC ನೀರನ್ನ ಆ ಕಾಲದಲ್ಲಿ ಬಿಟ್ಟಿತ್ತಿಲ್ಲ ಜಗದೀಶ್ ಶೆಟ್ಟರ್ ಅವರು. ಆದರೆ ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಬಿದ್ದೋಗುತ್ತೆ. ಅದಾದ ನಂತರ ಮತ್ತೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಹೆಗಲಿಗೆ ಈ ಸಮಸ್ಯೆ ಎದುರಾಗುತ್ತೆ. ಸಿದ್ದರಾಮಯ್ಯನವರು ಕೂಡ ಅಳದು ತೂಗಿ ಕಡಿಮೆ ನೀರನ್ನು ಬಿಡ್ತಾರೆ. ಅಂದರೆ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಅದಾದ ನಂತರದಲ್ಲಿ ಈಗ 2026 ಇಸ್ವಿಯ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರತಕ್ಕಂಥ ಕಾಲದಲ್ಲೂ ಕೂಡ ಎಲ್ಲ ಮುಖ್ಯಮಂತ್ರಿಗಳು ಕೂಡ, ಕರ್ನಾಟಕದ ಅಷ್ಟೂ ಮುಖ್ಯಮಂತ್ರಿಗಳು ಕೂಡ ಅನಿವಾರ್ಯವಾಗಿ ತಮಿಳುನಾಡಿಗೆ ನೀರು ಹರಿಸಲೇಬೇಕಾದಂಥ ವಾತಾವರಣ ನಿರ್ಮಾಣ ಆಗಿದೆ. ನೀರು ಹರಿಸಿದ್ದಾರೆ, ಇದರಲ್ಲಿ ಯಾವ ಎರಡು ಮಾತು ಕೂಡ ಇಲ್ಲ. ಆದರೆ ಒಂದು ಬುದ್ಧಿವಂತಿಕೆ ವಿಚಾರ ಏನು ಅಂತಂದರೆ, ಒಂದೊಂದು ದಿವಸಕ್ಕೂ ಕೂಡ ನಮ್ಮ ಜಲಾಶಯಗಳಲ್ಲಿ 1 TMC, 2 TMC, 3 TMCಗಳು ಹೆಚ್ಚಳ ಆಗ್ತಾ ಇರುತ್ತೆ. ಆ ಹೆಚ್ಚಳ ಆಗ್ತಾ ಇರತಕ್ಕಂಥ ಪ್ರಮಾಣವನ್ನು ನೋಡ್ಕೊಂಡು ಆ ನಂತರ ಬುದ್ಧಿವಂತಿಕೆಯಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವ ಅಥವಾ ವಾದ ಮಾಡ್ತೀವ, ಚರ್ಚೆಗೆ ಆಹ್ವಾನಿಸ್ತೀವ, ಇದೆಲ್ಲ ನೋಡ್ಕೊಂಡು ನಾವು ನೀರು ಹರಿಸೋದನ್ನ ಹಿಂದೆ ಮುಂದೆ ವಿಳಂಬ ಮಾಡೋದ್ರ ಮುಖಾಂತರ ನಮ್ಮ ರೈತರ ಹಿತ ಕಾಯ್ಬೋದು, ನಮ್ಮ ಕುಡಿಯೋ ನೀರಿನ ಹಿತ ಕಾಯ್ಕೊಬೋದು. ತಮಿಳುನಾಡಿಗೆ ಏನು ಸಮಸ್ಯೆ ಆಗ್ತದೆ ಅಂದರೆ, ತಮಿಳುನಾಡಿಗೆ ಸಾಧ್ಯವಾದಷ್ಟು ನೀರಿದೆ. ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂತಂದರೆ, ಮೆಟ್ಟೂರು ಜಲಾಶಯದಲ್ಲಿ 93 TMC ಸಂಗ್ರಹದ ಒಂದು ಮೆಟ್ಟೂರು ಡ್ಯಾಮ್ ಇದೆಯಲ್ಲ, ಆ ಡ್ಯಾಮಲ್ಲಿ ಆಲ್ಮೋಸ್ಟ್ ಆಲ್ ನೀರು ಯಾವಾಗಲೂ ಇದ್ದೇ ಇರುತ್ತೆ. ಅಲ್ಲಿಗೆ ಕೇವಲ ನಮ್ಮ ಕಾವೇರಿ ನೀರು ಅಷ್ಟೇ ಅಲ್ಲ, ಬೇರೆ ಬೇರೆ ಉಪನದಿಗಳ ನೀರು ಕೂಡ ಸೇರುತ್ತೆ ಅಲ್ಲಿಗೆ. ಇದನ್ನು ಕೇವಲ ಅಲ್ಲಿಯ ರೈತರುಗಳಿಗೂ ಸಮಸ್ಯೆ ಇದೆ, ಅಲ್ಲಿರ್ತಕ್ಕಂಥ ರೈತರುಗಳೇ, ಇಲ್ಲಿರ್ತಕ್ಕಂಥದ್ದು ಕೂಡ ರೈತರುಗಳೇ. ನಾವು ಈ ಕಡೆ ತಮಿಳಿಗರನ್ನು ದ್ವೇಷ ಮಾಡೋದಾಗಲಿ, ಆ ಕಡೆ ತಮಿಳುನಾಡು ಕನ್ನಡಿಗರನ್ನು ದ್ವೇಷ ಮಾಡೋದಾಗಲಿ, ಇದೆಲ್ಲ ನಡ್ಕೊಂಡೇ ಬರ್ತದೆ. ನಡಿಬಾರ್ದು ಈ ವಿಚಾರಗಳು. ಯಾಕೆಂತಂದರೆ ಇದು ಈಗಾಗಿದ್ದಂಥ ಅನ್ಯಾಯ ಅಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅನ್ಯಾಯ ಸರಿಪಡಿಸ್ಕೊಳ್ಳೋದಕ್ಕೆ ಏನೋ ಒಂದು ದಾರಿ ಹುಡುಕಬೇಕಲ್ವಾ? ಆ ದಾರಿನೇ ನಮ್ಮ ಮುಂದೆ ಇರತಕ್ಕಂಥ ಮೇಕೆದಾಟು ಯೋಜನೆ ಮುಖಾಂತರ ಸಾಕಷ್ಟು ಪರಿಸರ ನಾಶ ಆಗುತ್ತೆ. ಪರಿಸರಕ್ಕೆ ಮಾರಕ ಮೇಕೆದಾಟು ಯೋಜನೆ ಅಂತ ಹೇಳ್ಬಿಟ್ಟು ಕರ್ನಾಟಕದಿಂದಲೇ ಧ್ವನಿ ಹೊರಡ್ತಾ ಇದೆ. ಆ ಕಡೆ ಮೇಕೆದಾಟು ಯೋಜನೆ ಆಗಿ ಏನೋ ಮೇಕೆದಾಟು ಮತ್ತೊಂದು ಡ್ಯಾಮ್ ಆಯಿತು ಅಂತಂದ್ರೆ ತಮಿಳುನಾಡು ಮೆಟ್ಟೂರು ಜಲಾಶಯಕ್ಕೆ ಹೋಗ್ತಕ್ಕಂಥ ನೀರು ಕಡಿಮೆ ಆಗುತ್ತೆ ಅಂತ ತಮಿಳುನಾಡು ವಾದ ಮಾಡ್ತಾ ಇದೆ. ಇವೆಲ್ಲ ಮುಂದಿನ ದಿನಗಳ ಕಥೆ ಆಯಿತು. ಇವೆಲ್ಲ ತುಂಬ ತಜ್ಞರುಗಳು ಯೋಚನೆ ಮಾಡಬೇಕಾಗತ್ತೆ. ಪರಿಸರಕ್ಕೆ ಎಷ್ಟು ಹಾನಿ ಆಗುತ್ತೆ, ನೀರಿಗೆ ಸಂಗ್ರಹಕ್ಕೆ ಎಷ್ಟು ಆಗಬೇಕಾಗತ್ತೆ, ಅದೇ ಜನಗಳ ಸಮೃದ್ಧಿಯಾಗಿ ಕೃಷಿ ಭೂಮಿನ ಉಪಯೋಗಿಸ್ಕೊಂಡು ಜೀವನ ನಡೆಸಬೇಕು ಅಂತ ಎಷ್ಟು ಕೆಲಸ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನೀರಾವರಿ ತಜ್ಞರುಗಳು ತುಂಬ ಕೆಲಸ ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ನೀರಾವರಿ ತಜ್ಞರುಗಳ ಕೊರತೆ ನಮ್ಮ ಮುಂದೆ ಕಾಣ್ತಾ ಇದೆ. ಕೇವಲ ನೀರಾವರಿ ತಜ್ಞರಷ್ಟೇ ಅಲ್ಲ, ಶಿಕ್ಷಣ ತಜ್ಞರು, ಹಲವಾರು ವಿಚಾರಗಳ ತಜ್ಞರ ಕೊರತೆ ನಮಗೆ ಕಾಣ್ತಾ ಇದೆ. ಸುಮ್ಮನೆ ಬಾಯಿ ಮಾತಿನ ಘೋಷಣೆ ಕೂಗ್ತಕ್ಕಂಥ, ಬಡಾಯಿ ಕೊಡ್ತಕ್ಕಂಥ, ಕೋಟಿ ದಂಡಿಗಟ್ಟಲೆ ದುಡ್ಡು ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು ಇರ್ತದೆ ಹೊರತು ನಮ್ಮ ಮುಂದೆ ತಜ್ಞರುಗಳು ಕಾಣಿಸ್ತಾ ಇಲ್ಲ. ಇದರ ನಡುವೆ DK ಶಿವಕುಮಾರ್ಗೆ ಒಂದು ಅರಿವಿತ್ತು. ಏನು ಅಂತಂದ್ರೆ, ತಾನು CM ಆದ ತಕ್ಷಣ ಮೊದಲು ಎದುರಿಸಬೇಕಾದಂಥ ವಿಷಯ ಏನು ಅಂತಂದ್ರೆ ಅದೇ ಈ ಕಾವೇರಿ ಸಮಸ್ಯೆ ಅಂತ. ಅದಕ್ಕೆ ತಕ್ಕಂತೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಂಗೆ ಕಾಣಿಸ್ತಾರೆ. ಆದರೆ ಒಂದು ಸಾಮಾಜಿಕವಾದ ಒಂದು ಒತ್ತಡ ಅಂತ ಕ್ರಿಯೇಟ್ ಆಗಬೇಕಲ್ಲ, ಅದು ಕೂಡ ಆಗ್ತಾ ಇದೆ. ಅದು BJP ಮುಖಾಂತರ ಆಗ್ತದೆ. BJP ಪ್ರೊಟೆಸ್ಟ್ ಮಾಡಿದೆ. BJP ಏನು ಹೇಳ್ತಿದ್ದಾರೆ ಅಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವ್ರನ್ನ ಕರ್ನಾಟಕಕ್ಕೆ ಕರೆದುಬಿಟ್ಟು ನಮ್ಮ ಡ್ಯಾಮಲ್ಲಿ ನೀರು ಎಷ್ಟಿದೆ ನೋಡ್ಕೊಂಡು ನೀವು ನೀರು ಬಾಂಧ ತಗೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಶೋಕ್ ಏನು ಹೇಳ್ತಾರೆ ಅಂದರೆ, ವಿಜಯ್ ಅವರು ಕರ್ನಾಟಕಕ್ಕೆ ಯಾಕೆ ಬರಬೇಕು, ಅವ್ರು ಒಂದ್ಸರಿ ಬಂದು ಹೋಗೋಕ್ಕೆ 15 ಕೋಟಿ ಖರ್ಚಾಗುತ್ತೆ, 15 ಕೋಟಿಯನ್ನು ಯಾರು ಬರೆಸ್ತಾರೆ ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ಅದನ್ನು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಇದೆಯಲ್ಲ ಅದು ನೋಡ್ಕೊಳುತ್ತೆ. ಇಬ್ಬರು ಮುಖ್ಯಮಂತ್ರಿಗಳು ಸುಮ್ಮನೆ ಮಾತಾಡೋದು ಬಿಟ್ರೆ ಅವ್ರು ಮತ್ತೆ ವಾಪಸ್ ಹೋಗಿ ಕೋರ್ಟಿಗೆ ಹೋಗಲ್ಲ ಅಂತ ಏನು ಗ್ಯಾರಂಟಿ? ಈ ನಿಟ್ಟಿನಲ್ಲಿ BJP ಹೋರಾಟವನ್ನು ಮೆಚ್ಚಲೇಬೇಕಾಗತ್ತೆ. ಇನ್ನೊಂದು ಕಡೆ ಮಂಡ್ಯ, ಮೈಸೂರು, ಬೆಂಗಳೂರು ಕಡೆ ಎಲ್ಲ ಹೋರಾಟ, ಕನ್ನಡ ಪದ ಹೋರಾಟಗಳೆಲ್ಲ ಭಾಳ ದೊಡ್ಡದಾಗಿ ಹೋರಾಟ ಶುರು ಮಾಡಿದ್ದಾರೆ. ಇದು ಒಂದು ಒತ್ತಡ ಕ್ರಿಯೇಟ್ ಆಗಲೇಬೇಕು. ಯಾಕೆಂತಂದರೆ ಕನ್ನಡಿಗರಿಗೆ ಹೋರಾಟ ಮಾಡೋದು ಬೇರೆ ದಾರಿನೇ ಇಲ್ಲ. ಆ ಹೋರಾಟ ಶಾಂತಿಯುತವಾಗಿರಲಿ, ನ್ಯಾಯಸಮ್ಮತವಾಗಿರಲಿ, ನಾಡಿಗೆ ಒಳ್ಳೆಯದಾಗಿರಲಿ ಮತ್ತು ಭಾವೈಕ್ಯತೆಗೆ ಧಕ್ಕೆ ತರದಂತಿರಲಿ. ಮುಂದೆ ಕಾವೇರಿ ನೀರಿನ ಸಮಸ್ಯೆಗೆ ಒಂದು ಸುದೀರ್ಘವಾದಂತಹ ಅಂದರೆ ಒಂದು ಸಮರ್ಥವಾದಂತಹ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಗಮನ ಹರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.